ಕೊಲೆ ಪ್ರಕರಣದ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಶುರು ಮಾಡಿದ್ದಾರೆ. ಒಟ್ಟು 13 ಆರೋಪಿಗಳ ವಿಚಾರಣೆಯನ್ನ ಸದ್ಯ ಪೊಲೀಸರು ಈ ಪ್ರಕರಣದಲ್ಲಿ ನಡೆಸ್ತಾ ಇದ್ದಾರೆ. ನಿನ್ನೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದ್ರಿಂದ ಈಗ ಆರೋಪಿಗಳ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟು 13 ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಪೈಕಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದ ಹಾಗೆ ಎಲ್ಲರಿಗೂ ಕೂಡ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಮತ್ತೆ ಎಸಿಪಿ ಚಂದನ್ ರಿಂದ ಈ ಎಲ್ಲ ಆರೋಪಿಗಳು ವಿಚಾರಣೆಗೆ ಒಳಪಟ್ಟಿರೋದು. 13 ಮಂದಿಯ 161 ಹೇಳಿಕೆಯನ್ನ ಕೂಡ ಪೊಲೀಸರು ಇದೇ ಸಂದರ್ಭದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡಗೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ಬಳಿಕ ಮುಖಾಮುಖಿ ಕೂರಿಸಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಿಚಾರಣೆ ನಡೆಸುವಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಮೊದಲಿಗೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾರೆ, ಅದೇ ಪ್ರಶ್ನೆಗಳನ್ನ ಕೇಳಿ ಬೇರೆ ಉತ್ತರಗಳು ಬರಬಹುದಾ ಇಬ್ಬರಿಂದಾನು ಅಂತ ನೋಡ್ತಾರೆ. ಅದಾದ್ಮೇಲೆ ಮುಖಾಮುಖಿ ಕೂರಿಸಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ತಾಳೆ ಆಗ್ತಾ ಇದೆಯಾ ಅಥವಾ ಸುಳ್ಳು ಹೇಳ್ತಿದ್ದಾರಾ, ಬೇರೆ ಬೇರೆ ರೀತಿ ಉತ್ತರಗಳು ಬರ್ತಿದ್ಯಾ, ಈ ನಿಟ್ಟಿನಲ್ಲಿ ಇಂಥ ವಿಚಾರಣೆಗಳನ್ನು ನಡೆಸ್ತಾರೆ. ಒಟ್ಟಾರೆ 13 ಆರೋಪಿಗಳಿಗೂ ಕೂಡ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿರೋದು ಮತ್ತೆ 161 ಸ್ಟೇಟ್ಮೆಂಟ್ ಕೂಡ ದಾಖಲಿಸಿಕೊಳ್ತಿದ್ದಾರೆ. ಓಕೆ, ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಸ್ವತಃ ಕಮಿಷನರ್ ದಯಾನಂದ್ ಅವರೇ ಮುಂದೆ ಕೂತು ಎಲ್ಲ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟ ನಂತರ ಈಗ ಎಲ್ಲ 13 ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿರೋದು. ಯಾವ ರೀತಿಯಾದ ವಿಚಾರಣೆ ನಡೆಸಲಾಗ್ತಾ ಇದೆ? ಶಿವಕುಮಾರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಖುದ್ದು ಪೊಲೀಸ್ ಕಮಿಷನರ್ ದಯಾನಂದ್ರೆ ಎಲ್ಲ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಂದ ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇರೋದು? ವಿಜಯ್, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನ ಆರೋಪಿಗಳಿಗೆ ಇವತ್ತು 2ನೇ ದಿನ ಪೊಲೀಸ್ ಕಸ್ಟಡಿ ಇರುವಂತದ್ದು. ಕಾಮಾಕ್ಷಿಪಾಳ್ಯದಲ್ಲಿ ಪ್ರಕರಣ ದಾಖಲಾದರೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಆರೋಪಿಗಳನ್ನ ಕರೆತಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಬೆಳಗ್ಗೆ 9:30 ಸುಮಾರಿಗೆ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿರುವಂತದ್ದು. ಖುದ್ದು ಸಿಟಿ ಕಮಿಷನರ್ ದಯಾನಂದ್ ಹಾಗೂ ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಎಲ್ಲ ಆರೋಪಿಗಳ ವಿಚಾರಣೆಯನ್ನು ಮಾಡ್ತಿರುವಂತದ್ದು. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನ ಆರೋಪಿಗಳಿಂದ 161 ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್, ವಿಜಯನಗರ ಎಸಿಪಿ ಚಂದನ್ ರಿಂದ ಉಳಿದ 11 ಜನ ಆರೋಪಿಗಳೇನಿದ್ದಾರೆ ಅವರ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಹಾಗೂ ಪವಿತ್ರ ಗೌಡ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ಆರೋಪಿಯಾಗಿರುವಂತಹ ದರ್ಶನ್ ರನ್ನ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಒಂದ್ ಕಡೆ ಡಿಸಿಪಿ ಗಿರೀಶ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ರಿಗೆ ಕಳೆದ 1.5 ತಾಸಿನಿಂದಲೂ ಕೂಡ ಸಿಟಿ ಕಮಿಷನರ್ ದಯಾನಂದ್ ನೇರವಾಗಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರಕರಣದಲ್ಲಿ ನಿಮಗೂ ಪವಿತ್ರ ಗೌಡರಿಗೆ ಏನ್ರಿ ಸಂಬಂಧ, ಪವಿತ್ರ ಗೌಡರ ಬಗ್ಗೆ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡಬಹುದು, ನಿಮ್ಗೆ ಯಾರು ಕಿಡ್ನಾಪ್ ಮಾಡುವಂತ ರೈಟ್ಸ್ ಕೊಟ್ಟಿದ್ದು, ಚಿತ್ರದುರ್ಗದಿಂದ ನೇರವಾಗಿ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ತೀರಾ ಅಂತ ಹೇಳಿದ್ರೆ ಏನಿತ್ತು ಒಳಸಂಚು, ಕಂಪ್ಲೀಟ್ ಆಗಿ ಪ್ರಕರಣದಲ್ಲಿ ಒಳಸಂಚು ಮಾಡಿದ್ರೆ, ಜೊತೆಗೆ ಇತರೆ ಆರೋಪಿಗಳೇನಿದ್ದಾರೆ ಪ್ರಕರಣದಲ್ಲಿ ಅವರ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ದರ್ಶನ್ ಪಾತ್ರದ ಬಗ್ಗೆ ನಿನ್ನೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಉಳಿದ ಆರೋಪಿಗಳು ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಆಗಿರುವಂತದ್ದು, ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಆರೋಪಿಗಳಿಂದ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ನಿನ್ನೆ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು, ಆಗ ಪವಿತ್ರ ಗೌಡಗೆ ಸಂಬಂಧಪಟ್ಟಂತ ಸೋಷಿಯಲ್ ಮೀಡಿಯಾದ ಪೋಸ್ಟ್ ನಿಂದಾಗಿ ಇಷ್ಟೆಲ್ಲ ಘಟನೆ ಆಗಿರುವಂತದ್ದು ಅಂತೇಳಿ ಆರೋಪಿಗಳು ಬಾಯಿಯನ್ನು ಬಿಡ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಸಿಡಿಆರ್ ಟವರ್ ಡಂಪ್ ಅನ್ನು ತೆಗೆದು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನು ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡಳ ಮೊಬೈಲ್ ಅನ್ನ ಈಗ ಆಲ್ರೆಡಿ ವಶಕ್ಕೆ ಪಡ್ಕೊಂಡಿರುವಂತಹ ಪೊಲೀಸರು ಆಕೆಯ ವಾಟ್ಸ್ಆಪ್ ಚಾಟಿಂಗ್ ಅನ್ನ ಸ್ಕ್ರೀನ್ ಶಾಟ್ ಪಡ್ಕೊಂಡು ಅದನ್ನ ಮಿರರ್ ಇಮೇಜಿನ್ ಆಗಿ ಮಾಡಿಕೊಂಡು ಆಕೆಯ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಪವಿತ್ರ ಗೌಡಗೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಖುದ್ದು ಹಿರಿಯ ಮಹಿಳಾ ಪೊಲೀಸ್ ಅಧಿಕಾರಿಗಳು ಪವಿತ್ರ ಗೌಡಗೆ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಆದ್ರೆ ಪವಿತ್ರ ಗೌಡ ಪೊಲೀಸ್ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಆಕೆ ತನಗೇನು ಗೊತ್ತಿಲ್ಲ ಅಂತೇಳಿ ಉತ್ತರವನ್ನು ಕೊಡ್ತಿರುವಂತದ್ದು. ಯಾವಾಗ ಪವಿತ್ರ ಗೌಡಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ತನಗೇನು ಗೊತ್ತಿಲ್ಲ, ತನ್ನ ಪಾತ್ರ ಇಲ್ಲ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಆಗ ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡಿ ಏನು ಆಕೆಯ ಮೊಬೈಲ್ ನಲ್ಲಿ ಇದ್ದಂತ ಸ್ಕ್ರೀನ್ ಶಾಟ್ ಗಳನ್ನ ತಗೊಂಡು ಆಕೆಯ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಆದ್ರೆ ದರ್ಶನ್ಗೆ ನೇರವಾಗಿ ಕಮಿಷನರ್ ಪ್ರಶ್ನೆ ಮಾಡಿದ್ರು ಕೂಡ ದರ್ಶನ್ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ದರ್ಶನ್ ಹೇಳ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ದರ್ಶನ್ ಏನು ಊಟವನ್ನ ಮಾಡಿಲ್ಲ, ಕೇವಲ
ಮಜ್ಜಿಗೆ ಹಾಗೂ ಚಾಕ್ಲೇಟ್ ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಕಾಲ ಕಳೀತಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಇವತ್ತು ಎಲ್ಲ 13 ಆರೋಪಿಗಳಿಂದಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 161 ಸ್ಟೇಟ್ಮೆಂಟ್ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತರೆ ಆರೋಪಿಗಳಿಗೂ ಹಾಗೂ A1A2 ಆರೋಪಿಗಳಿಗೆ ಏನಿದ್ರೆ, ಜೊತೆಗೆ ಮೃತಪಟ್ಟಂತ ರೇಣುಕಾ ಸ್ವಾಮಿ ಏನಿದ್ರೆ ಇವರ ಪಾತ್ರ ಹಾಗೂ ಪರಿಚಯದ ಕುರಿತಾಗಿ 161 ಸ್ಟೇಟ್ಮೆಂಟ್ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.